ತಪ್ಪು ವರದಿ ಮಾಡಿದ ಅಧಿಕಾರಿಗಳಿಗೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ವಿಮಾ ಕಂಪನಿ ರೈತರಿಗೆ ಮೋಸ ಮಾಡೋದ್ರ ಮೂಲಕ ಸರಿಯಾದಂತ ರೀತಿಯ ಸರ್ವೆ ಮಾಡಿಲ್ಲ ಅನ್ನೋಂಥದ್ದು ಎದ್ದು ಕಾಣಿಸ್ತಾ ಇದೆ. ಕಲಬುರಗಿ ಜಿಲ್ಲೆ ಪ್ರತಿ ವರ್ಷ ಬರಗಾಲಕ್ಕೆ ತುತ್ತಾಗುತ್ತಾ ಇವತ್ತು ರೈತರು ಕಟ್ಟಿದಂತ ವಿಮೆ ಹಣಕ್ಕೆ ತಕ್ಕಂತ ಪರಿಹಾರ ನೀಡದೆ ವಂಚಿಸುತ್ತಿರುವುದು ಅಲ್ಲದೆ ಸರಿಯಾದಂತ ರೀತಿಯಲ್ಲಿ ಇವತ್ತು ಸರ್ವೆ ಮಾಡಿಲ್ಲ. ಹಂಗಾಗಿ ಪುನಃ ಸರ್ವೆ ಮಾಡಬೇಕು. ಸರ್ವೆ ಮಾಡಿಕೆಸಿಂದ ರೈತರಿಗೆ ನ್ಯಾಯ ಕೊಡಿಸ್ಬೇಕನ್ನಂಥದ್ದು ನಾವು ಇವತ್ತು ಒತ್ತಾಯ ಮಾಡ್ತೀವಿ. ಹಂಗಾಗಿ ತಕ್ಷಣನೇ ಮರುಪರಿಶೀಲನೆ ಮಾಡಿಕೆಸಿಂದ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋಂಥದ್ದು ಈ ಹೋರಾಟದ ಮೂಲಕ ನಾವು ಒತ್ತಾಯ ಮಾಡ್ತೀವಿ. ಹಂಗಾಗಿ ತಕ್ಷಣ ಜಿಲ್ಲಾಡಳಿತ ಮತ್ತು ಉಸ್ತುವಾರಿ ಸಚಿವರು ಮತ್ತು ಸಂಬಂಧಿತ ಎಲ್ಲ ಕೃಷಿ ಇಲಾಖೆ ತಕ್ಷಣನೇ ಜಂಟಿ ಸರ್ವೆ ಮಾಡೋದ್ರ ಮೂಲಕ ಜಂಟಿ ಸರ್ವೆ ಮಾಡೋದಕ್ಕೆ ಏನು ಸಮಿತಿ ಇದೆ ಆ ಸಮಿತಿ ಮೂಲಕ ಮಾಡಬೇಕು. ಮತ್ತು ಆ ಸಮಿತಿ ಸರ್ವೆ ಮಾಡೋಕೆ ಹೋದಾಗ ಇವತ್ತು ರೈತರನ್ನು ಒಳಗೊಂಡು ಸರ್ವೆ ಮಾಡ್ಲಿಕ್ಕೆ ಆಗ್ಬೇಕು. ಇಲ್ಲ ಅಂತಂದ್ರೆ ಕಾಟಾಚಾರಕ್ಕೆ ಯಾವುದೇ ಸರ್ವೆ ನಂಬರ್ದಾಗ ಇಟ್ಟು GPS ಮಾಡಿ ಇದು ಬಹಳ ಸಂಪದ್ಭರಿತದ ಅಂತ ಹೇಳೋಂಥದ್ದು ಸುಳ್ಳದ. ಯಾಕಂದ್ರೆ ನಾವು ಕಣ್ಣಾರೆ ಕಾಣ್ತೀವಿ, ನಾವು ಪ್ರತಿ ವರ್ಷ ಬರಗಾಲಕ್ಕೆ ತುತ್ತಾಗ್ತಾ ಇದ್ದೀವಿ ಅನ್ನೋಂಥದ್ದು ಈ ಹೋರಾಟದ ಮೂಲಕ ನಾವು ಹೇಳ ಬಯಸ್ತೀವಿ. ವಿಮಾ ಫಸಲ್ ಯೋಜನೆ ಮಾಡ್ತಕ್ಕಂತ ನಾವು ಇನ್ಶೂರೆನ್ಸ್ ಅಂತ ಎದರ ಸಲುವಾಗಿ ಮಾಡ್ಲಕತ್ತಿದ್ದೇವೆ. ನಾವು ರೊಕ್ಕ ಕಟ್ಟಿದ್ದೇವೆ, ರೈತರಿಂದ ನಾವು ರೊಕ್ಕ ತೊಗೊಂಡಾರ ಅವರು ಆ ಕೊಟ್ಟಂತ ದುಡ್ಡಿಗೆ ನಾವು ಏನ್ ಇನ್ಶೂರೆನ್ಸ್ ಬೆಳೆ ಹಾನಿ ಆತೇಳಿ ನಾವು ಮಾಡ್ತಕ್ಕಂತ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೇವೆ. ಅದು ಬಿಟ್ಟು ಸರ್ವೆ ಮಾಡ್ತಕ್ಕಂತ ಎಲ್ಲಾ ಅಧಿಕಾರಿಗಳು ಬಂದು ಸುಳ್ಳು ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ರೈತರಿಗೆ ಮೋಸ ಮಾಡ್ತಕ್ಕಂತ ಒಂದು ಅಧಿಕಾರಿಗಳಿಗೆ ಮೊಟ್ಟ ಮೊದಲನೇದಾಗಿ ಶಿಸ್ತಿನ ಕ್ರಮ ವಹಿಸಬೇಕಂತ ನಾನು ಇದರ ಮುಖಾಂತರ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಎಲ್ಲರೂ ಮಾಡ್ತಕ್ಕಂಥ ಎಲ್ಲರ ಭೀಮಾ ಯೋಜನೆ ಫಸಲ್ ಯೋಜನೆ ಇನ್ಶೂರೆನ್ಸ್ ಯಾಕೆ ಕಟ್ಟಬೇಕು? ನಾವು ಒಬ್ಬೊಬ್ಬರು ಕಟ್ಲಾರ್ದವ್ರು ಮಧ್ಯಂತರ ಪರಿಹಾರ ನಿಧಿ, ಆ ಬೆಳೆ ವಿಮೆ ಪರಿಹಾರ ಬರ್ತಕ್ಕಂಥದ್ದು ಯಾರ್ದು ಅದು ನಾವು ಏನು ತಕರಾರಿಲ್ಲ. ಬಟ್ ಇನ್ಶೂರೆನ್ಸ್ ಬಗ್ಗೆ ಆಗ್ತಕ್ಕಂಥ ಒಂದು ಲೋಪದೋಷಗಳನ್ನು ಸರಿಪಡಿಸಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ